ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವು. 2025ನೇ ಇಸ್ವಿ ಅನ್ನುವಂಥದ್ದೇ ಒಂದು ಸ್ಪೆಷಲ್ ಆದಂಥ ಇಸ್ವಿ ಅಂತ ಹೇಳ್ಬೋದು. ಈ ಇಯರಲ್ಲಿ ನಾವೆಲ್ಲರೂ ಕೂಡ ಇದ್ದೀವಲ್ವಾ, ತುಂಬ ಅಂದರೆ ತುಂಬಾ ಅದೃಷ್ಟವಂತರು ಹಾಗೂ ಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ಈಗಾಗಲೇ ಒಂದು ಮಂತ್ ಕಳೆದು ಈ ಒಂದು ಮಂತಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಿದೆ. ಈಗಾಗಲೇ 144 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಕುಂಭ ಸಮ್ಮೇಳನಕ್ಕೆ ಸಾಕಷ್ಟು ಜನ ಹೋಗಿ ಬಂದಿದ್ದೀರಾ. ಅದರ ಒಂದು ಪುಣ್ಯದ ಫಲವನ್ನು ಕೂಡ ಪಡ್ಕೊಂಡಿದ್ದೀರಾ. ಅದು ಕೂಡ ಇರುವಂಥದ್ದು ಇದೇ ಫೆಬ್ರವರಿ 26ನೇ ತಾರೀಕಿನವರೆಗೂ ಕೂಡ ಇನ್ನೂ ಇದೆ. ಹಾಗೆಯೇ ಅವತ್ತೇ ದಿನ 26ನೇ ತಾರೀಕಿಗೆ ಶಿವರಾತ್ರಿಯ ಹಬ್ಬನೂ ಕೂಡ ಇದೆ. ಇದ್ರ ಜೊತೆಗೆ ಇನ್ನೊಂದು ಸೌರಮಂಡಲದಲ್ಲಿ ಒಂದು ಅದ್ಭುತವಾದಂಥ ವಿಸ್ಮಯ ನಡೀತಾ ಇದೆ. ಇದೊಂದು ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಬೋದು. ಇದು ನಮ್ಗೆ ಯಾವಾಗಲೂ ಕೂಡ ಸಿಗಲ್ಲ. ಇಯರ್ ವೈಸು ಅಥವಾ ಮಂತ್ ವೈಸು ಯಾವತ್ತೂ ಕೂಡ ಸಿಗಲ್ಲ. ನಮ್ಮ ಜೀವಿತಾವಧಿಯಲ್ಲಿ ಇದೇ ಮೊದಲ ಸಾರಿ ಅಂತ ಹೇಳ್ಬೋದು. ಈಗಾಗಲೇ ಜನವರಿ 21ನೇ ತಾರೀಕಿಗೆ 6 ಗ್ರಹಗಳು ಸೂರ್ಯನ ಸಮವಾಗಿ 6 ಕೂಡ ಗ್ರಹಗಳು ಒಂದೇ ಲೈನಲ್ಲಿ ಕಾಣಿಸ್ಕೊಂಡಿತ್ತು. ಸೊ ಆ ದಿನ ನಾವು ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೋಬೇಕು, ಯಾವ ಥರ ಮಾಡ್ಕೊಂಡಿದ್ರೆ ನಮಗೇನೆಲ್ಲ ಯೂಸಸ್ ಆಗುತ್ತೆ ಅನ್ನುವಂಥದ್ದು ನಾನು ವಿಡಿಯೋ ಕೂಡ ಮಾಡಿದ್ದೆ. ಸಾಕಷ್ಟು ಜನ ಅದನ್ನು ಫಾಲೋ ಕೂಡ ಮಾಡಿದ್ದೀರಾ. ಈಗ ಮತ್ತೊಂದು ಅದೇ ಥರದ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಇದೇ 26ನೇ ತಾರೀಕಿನಿಂದ 28ನೇ ತಾರೀಕಿದು ಈ ಸಮಯದಲ್ಲಿ ನಮಗೆ ಮತ್ತೆ ಖಗೋಳದಲ್ಲಿ ಸೌರವ್ಯೂಹದಲ್ಲಿ ಎಲ್ಲ ಗ್ರಹಗಳು 7 ಗ್ರಹಗಳು, ಅವತ್ತು 6 ಗ್ರಹಗಳು ಕಂಡಿತ್ತು, ಬಟ್ ಇವತ್ತು 7 ಗ್ರಹಗಳು ಕೂಡ ಕಾಣಿಸ್ಕೊಳ್ತವೆ ಅನ್ನುವಂಥದ್ದು. ಸೊ ಆ ದಿನ ನಮಗೆ ನಮ್ಮ ಒಂದು ಯೂನಿವರ್ಸಲ್ಲಿ, ನಮ್ಮ ಒಂದು ಸೌರಮಂಡಲದಲ್ಲಿ, ನಮ್ಮ ಒಂದು ವಾತಾವರಣದಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ಅವತ್ತು ಶಿವರಾತ್ರಿ ಇರೋದ್ರಿಂದ ಶಿವರಾತ್ರಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು, ಶಿವರಾತ್ರಿ ಅಂದೇ ಈ ಒಂದು ಅದ್ಭುತ ನಡೀತಾ ಇರೋದ್ರಿಂದ ಶಿವನ ಒಂದು ಅನುಗ್ರಹ ಕೂಡ ಸಿಗತ್ತೆ. ಅಂದರೆ ನೀವು ನಂಬಿರುವಂಥ ದೇವರ ಒಂದು ಅನುಗ್ರಹ ಕೂಡ ಸಿಗತ್ತೆ. ಅದೇ ದಿನ ನಾವು ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ನಮ್ಮ ಒಂದು ಎಲ್ಲ ಬಯಕೆಗಳು ಕೂಡ ಯಾವ ರೀತಿ ಈಡೇರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಾನು ತೋರಿಸ್ತಾ ಹೋಗಿದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಇಂಥ ಒಂದು ಅವಕಾಶ, ಇಂಥ ಒಂದು ಅದ್ಭುತವಾದಂಥ ಸಮಯ ಮತ್ತೆಂದೂ ಕೂಡ ನಮಗೆ ಸಿಗಲ್ಲ. ಸೊ ಹಾಗಾಗಿ ಈ ವರ್ಷದಲ್ಲಿ ನಮ್ಮ ಜೀವಿತಾವಧಿಯಲ್ಲಿನೇ ಇದೇ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಮುಂದೆ ಮತ್ತೆ ನಿಮಗೆ ಇನ್ನೊಂದು ಅವಕಾಶ ಇದೇ ವರ್ಷದಲ್ಲಿ ಮತ್ತೆ ಸಿಗುವಂಥ ಸಾಧ್ಯತೆ ಇದೆ. ಮತ್ತೆ ನಮಗೆ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಈ ಥರದ್ದೇ ಒಂದು ಅವಕಾಶ ಸಿಗತ್ತೆ. ಇವಾಗ ನಾವು ಯಾವ ಥರ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು, ಈ ಸಮಯದಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ನಮ್ಮ ಒಂದು ವಾತಾವರಣದಲ್ಲಿ ಒಂದು ಗ್ರಾವಿಟಿ ಪವರ್ ಜಾಸ್ತಿ ಇದೆ. ಅಂದರೆ ಪ್ಲಾನೆಟರಿ ಅಲೈನ್ಮೆಂಟ್ ನಡೀತಾ ಇರೋದ್ರಿಂದ ಒಂದು ಪ್ಲಾನೆಟ್ಗಳು ಎಲ್ಲವೂ ಕೂಡ ಸಮಾನವಾಗಿ ಬಂದಿರೋದ್ರಿಂದ ಅವೆಲ್ಲವೂ ಕೂಡ ಭೂಮಿಗೆ ಅತ್ಯಂತ ಹತ್ತಿರದಿಂದ ಗೋಚರ ಆಗ್ತಾ ಇರೋದ್ರಿಂದ ಅವರ ಒಂದು ಎಲ್ಲ ಶಕ್ತಿ ಏನು, ಗ್ರಹಗಳ ಒಂದು ಎಲ್ಲ ಶಕ್ತಿ ಏನಿದೆಯಲ್ಲ ಅದೆಲ್ಲದೂ ಕೂಡ ನಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ನಮಗೆ ಡೈರೆಕ್ಟಾಗಿ ಸಿಗ್ತಾ ಇದೆ. ಸೊ ಈ ಸಮಯದಲ್ಲಿ ನಮ್ಮ ಒಂದಿಷ್ಟು ವೈಬ್ರೇಷನನ್ನು ಜಾಸ್ತಿ ಮಾಡ್ಕೊಂಡ್ವಿ ಅಂತಂದರೆ ವಾತಾವರಣದಲ್ಲಿರುವಂಥ ವೈಬ್ರೇಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಒಂದು ವೈಬ್ರೇಷನನ್ನು ಕೂಡ ಜಾಸ್ತಿ ಮಾಡ್ಕೊಂಡ್ವಿ ಅಂತಂದರೆ ನಾವೇನು ಅಂದ್ಕೊಂಡಿದ್ದೀವೋ ಅದು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ವಿ ಅಂತಂದರೆ ಅದು ಕಂಪಲ್ಸರಿಯಾಗಿ ನಡೆಯುತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಒಂದು ಬಯಕೆಗಳು, ತುಂಬ ದಿನದ ಬಯಕೆಗಳು ಏನಾದರೂ ಇತ್ತು ಅಂತಂದರೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಸಮಯದಲ್ಲಿ ಅದನ್ನು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಡಿ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಶಿವರಾತ್ರಿ ಹಬ್ಬ ಅವತ್ತು ಇರೋದ್ರಿಂದ ಶಿವರಾತ್ರಿ ಹಬ್ಬವನ್ನು ನಾವೆಲ್ಲರೂ ಕೂಡ ಹಿಂದೂಗಳು ಆಚರಣೆ ಮಾಡ್ತೀವಿ. ಈ ಹಬ್ಬದ ವಿಶೇಷತೆ ಅಂತಂದರೆ ಎಲ್ಲ ಹಬ್ಬಗಳಿಗೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಶಿವರಾತ್ರಿ ಹಬ್ಬದಲ್ಲಿ ಶಿವನನ್ನು ಆರಾಧನೆ ಮಾಡೋದ್ರ ಜೊತೆಗೆ ಉಪವಾಸ ಮತ್ತು ಜಾಗರಣೆ ಅತ್ಯಂತ ಒಂದು ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಎಲ್ಲ ಹಬ್ಬಗಳು ಕೂಡ ಒಂದೊಂದು ವಿಶೇಷತೆ ಇದ್ದರೆ ಒಂದೊಂದು ಹಬ್ಬಗಳಿಗೆ ಭೋಜನವೇ ವಿಶೇಷ ಆಗಿರುತ್ತೆ. ಆದರೆ ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಇರುವಂಥದ್ದೇ ವಿಶೇಷವಾಗಿರುವಂಥದ್ದು. ಉಪವಾಸ ಅವತ್ತೆಲ್ಲರೂ ಕೂಡ ನಿರಾಹಾರವಾಗಿ ಉಪವಾಸ ಇರಬೇಕು. ಇದಕ್ಕೆ ವೈಜ್ಞಾನಿಕ ಕಾರಣ ಮತ್ತು ಧಾರ್ಮಿಕ ಕಾರಣ, ಸಾಂಸ್ಕೃತಿಕ ಕಾರಣ ತುಂಬಾ ಇದೆ. ಸೊ ಇದೆಲ್ಲದೂ ಕೂಡ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅಲ್ಲಿನ ಉಪವಾಸ ಇರುವಂಥದ್ದು 1 ತಿಂಗಳಿಗೊಮ್ಮೆ ನಮ್ಮ ಒಂದು ಡೈಜೆಷನ್ ಕ್ರಿಯೆ ಕರೆಕ್ಟ್ ಆಗಿರಬೇಕು, ನಾವು ಹೆಲ್ದಿ ಆಗಿರಬೇಕು, ತುಂಬ ವರ್ಷದವರೆಗೂ ಬದುಕಬೇಕು ಅಂತ ಹೇಳಿದರೆ 15 ದಿನಕ್ಕೊಮ್ಮೆ ಮತ್ತು 1 ತಿಂಗಳಿಗೊಮ್ಮೆ ನಿರಾಹಾರ ಉಪವಾಸವನ್ನು ಮಾಡಬೇಕು ಅಂತ ಅನ್ನುವಂಥದ್ದು. ಈ ಥರ ಮಾಡಿದ್ವಿ ಅಂತಂದರೆ ನಮ್ಮ ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ನಡೆಯುತ್ತೆ ಅನ್ನುವಂಥದ್ದು. ನಮ್ಮನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು, ನಮ್ಮ ಒಂದು ಬ್ಯಾಲೆನ್ಸನ್ನು, ನಮ್ಮ ಬಾಡಿಯನ್ನು ಬ್ಯಾಲೆನ್ಸ್ ಮಾಡುವಂಥದ್ದೇ ನಮ್ಮ ಒಂದು ಜೀರ್ಣಕ್ರಿಯೆ. ಸೊ ಹಾಗಾಗಿ ಈ ಜೀರ್ಣಕ್ರಿಯೆ ಕರೆಕ್ಟಾಗಿತ್ತು ಅಂತಂದರೆ ನಮ್ಗೆ ಯಾವುದೇ ಥರದ ರೋಗಗಳು ಬರಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಅವತ್ತಿನ ದಿನ ವಿಶೇಷವಾಗಿ ದೇವರ ಹೆಸರಲ್ಲಿ ನಾವೇನಾದರೂ ಮಾಡಬೇಕು ಅಂತ ಹೇಳಿದರೆ ಇದನ್ನು ಕಂಪಲ್ಸರಿ ಮಾಡ್ತೀವಿ ಅಂತ. ಇನ್ನೊಂದು ವಿಶೇಷ ಅಂತಂದರೆ
ವಿಷಕಂಠ ಅಂತ ಹೇಳ್ತೀವಿ ಶಿವನಿಗೆ. ವಿಷವನ್ನು ನುಂಗಿದಾಗ, ವಿಷವನ್ನು ಯಾರಾದರೂ ವಿಷ ಬಾಡಿ ಒಳಗಡೆ ಹೋದಾಗ ಆತ ನಿದ್ದೆ ಮಾಡಬಾರ್ದು ಅನ್ನುವಂಥದ್ದು. ಸೊ ಹಾಗಾಗಿ ಜಾಗರಣೆಯನ್ನು ಮಾಡಬೇಕು ಅಂತ. ಇನ್ನೂ ಒಂದು ಸ್ಪೆಷಲ್ ಆಗಿರುವಂಥದ್ದು, ಆ ದಿನ ನಾವು ಶಿವನ ಸ್ಮರಣೆಯನ್ನು ಮಾಡಬೇಕು, ಓಂಕಾರ ಸ್ಮರಣೆಯನ್ನು ಮಾಡಬೇಕು. ನಾವು ಓಂಕಾರ ಸ್ಮರಣೆಯನ್ನು ಮಾಡಿದಾಗ ನಮ್ಮ ಹೊಟ್ಟೆಯ ಒಳಗಡೆಯಿಂದ ಓಂ ಅಂತ ಹೇಳಿದಾಗ ಹೊಟ್ಟೆಯ ಒಳಗಿನಿಂದ ಶಬ್ದ ಹೊರಗೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಉಪವಾಸ ಇದ್ದು ಓಂಕಾರ ಸ್ಮರಣೆಯನ್ನು ಮಾಡಿದಾಗ ನಮ್ಮ ಬಾಡಿಯ ಒಳಗಡೆ ಇರುವಂಥ ಕೆಟ್ಟದಂಥದಂಥ ಟಾಕ್ಸಿನ್ ಏನಿರುತ್ತಲ್ಲ ಅದೆಲ್ಲದೂ ಕೂಡ ಓಂಕಾರ ಅಂತ ಹೇಳುವಾಗ ಅದೆಲ್ಲದೂ ಕೂಡ ಹೊರಗೆ ಬರ್ತಾ ಇರುತ್ತೆ. ಹಾಗೆ ಒಳಗೆ ಶುದ್ಧವಾದಂಥ ಗಾಳಿ ಕೂಡ ಹೋಗ್ತಾ ಇರುತ್ತೆ. ಈ ಥರ ನಾವು ಮಾಡೋದ್ರಿಂದ ಅವತ್ತಿನ ದಿನ ತುಂಬ ಸ್ಪೆಷಲ್ ಆದಂಥ ಒಂದು ವೈಜ್ಞಾನಿಕವಾದಂಥ ಕಾರಣವನ್ನು ಕೂಡ ನಾವು ಈ ಹಬ್ಬಕ್ಕೆ ಕೊಡಲಾಗಿದೆ ಅಂತ ಹೇಳ್ಬೋದು. ಈ ದಿನ ಒಂದು ಗ್ರಾವಿಟಿ ಪವರ್ ಜಾಸ್ತಿ ಆಗಲಿಕ್ಕೆ, ಈ ವರ್ಷದ ಒಂದು ಗ್ರಾವಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಕಾರಣ ಅಂತಂದರೆ ಗ್ರಹಗಳ ಒಂದು ಅಲೈನ್ಮೆಂಟ್ ಇರುವಂಥದ್ದು, ಗ್ರಹಗಳು ಸಮಾನವಾಗಿ ಕಾಣಿಸುವಂಥದ್ದು. ಸೊ ಈ ಗ್ರಹಗಳು ಯಾವ ರೀತಿ ಕಾಣಿಸ್ಕೊಳ್ತವೆ ಏನು ಅಂತ ಅನ್ನೋದಾದರೆ, ಅವತ್ತಿನ ದಿನ ನಮಗೆ 26ನೇ ತಾರೀಕಿನ ದಿನ ಎಲ್ಲವೂ ಕೂಡ ಸೂರ್ಯನ ಸಮಾನವಾಗಿ 7 ಗ್ರಹಗಳು ಕೂಡ ಕಾಣಿಸ್ಕೊಳ್ತವೆ. ಬರೀಗಣ್ಣಿನಿಂದ ಯಾವೆಲ್ಲ ಗ್ರಹಗಳನ್ನು ನಾವು ನೋಡ್ಬೋದು, ನಮಗೆ ಕಾಣಿಸ್ತವೆ ಅಂತ ಹೇಳಿದರೆ, ಬುಧ ಗ್ರಹ ಕಾಣಿಸುತ್ತೆ, ಗುರು, ಶುಕ್ರ, ಶನಿ, ಮಂಗಳ ಗ್ರಹ. ಈ ಎಲ್ಲ ಗ್ರಹಗಳು ಕೂಡ ತುಂಬ ನೀಟಾಗಿ ನಮಗೆ ಆವತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ನೀವು ನೈಟ್ ಸಮಯದಲ್ಲಿ ನೋಡ್ಬೋದು. ನಕ್ಷತ್ರಗಳು ಸಾಮಾನ್ಯವಾಗಿ ಹೊಳಿತಾ ಇರುತ್ತೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿರುತ್ತೆ. ನೀವು ಮಕ್ಕಳಿಗೆಲ್ಲರಿಗೂ ಕೂಡ ಇದನ್ನು ನೀವು ತೋರಿಸ್ಬೋದು. ಮಕ್ಕಳಿಗೆ ಇದರ ಒಂದು ಜ್ಞಾನ ತುಂಬ ಅವಶ್ಯಕವಾಗಿರುತ್ತೆ. ಆ ದಿನ ನೀವು ಎಲ್ಲರೂ ಕೂಡ ಎಲ್ಲಿ ಕಾಣಿಸುತ್ತೋ ಸೊ ನೋಡ್ಕೊಳ್ಳಿ. ಖಂಡಿತ ಅವತ್ತಿನ ದಿನ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ, ಸೊ ನೋಡ್ಕೊಳ್ಳಿ. ಇನ್ನು ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ನೋಡಬೇಕು ಅಂತಂದರೆ ಬಯೋಕ್ಯುಲರ್ ಮತ್ತು ಟೆಲಿಸ್ಕೋಪನ್ನು ಬಳಸಿನೇ ನೋಡಬೇಕಾಗತ್ತೆ. ಅವು ಯಾಕೆಂದರೆ ತುಂಬ ಮಬ್ಬಾಗಿ ಕಾಣಿಸ್ತಿರುತ್ತೆ, ಅಂದರೆ ಕ್ಲಿಯರ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಇವನ್ನು ನಾವು ಬಳಸ್ಬೋದು. ಬಟ್ ಕಣ್ಣಿಗೆ ಕಾಣುವಂಥವುಗಳು ಇವೆಲ್ಲ ಆಗಿರುತ್ತೆ. ಇದು ಒಂದೇ ದಿನದಲ್ಲಿ ಆಗಿರುವಂಥದ್ದಲ್ಲ, ವಾತಾವರಣದಲ್ಲಿ ಜಾಸ್ತಿ ಎನರ್ಜಿ ಇದೆ ಅಂತ ನಾನು ಹೇಳಿದೆ. ಯಾವುದೇ ಆಗಲಿ ಒಂದು ಸೂರ್ಯನ ಸುತ್ತ, ಗ್ರಹಗಳು ಅಂತಂದ್ರೇ ಸೂರ್ಯನ ಸುತ್ತ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಸುತ್ತುತ್ತಾ ಇರ್ತವೆ. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ಭೂಮಿಗೆ ಬಂದರೆ ತನ್ನನ್ನು ತಾನು ಸುತ್ತಕೊಳ್ಳಿಕ್ಕೆ 24 ತಾಸು ಬೇಕು, ಸೂರ್ಯನನ್ನು ಸುತ್ತಲಿಕ್ಕೆ 365 ದಿನಗಳು ಬೇಕು. ಹಾಗೆಯೇ ಎಲ್ಲ ಗ್ರಹಗಳಿಗೂ ಕೂಡ ಅಷ್ಟೇ, ತಮ್ಮನ್ನು ತಾವು ಸುತ್ತಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಅಂತ ಬೇಕು, ಹಾಗೆ ಸೂರ್ಯನನ್ನು ಸುತ್ತಲಿಕ್ಕೂ ಕೂಡ ಒಂದಿಷ್ಟು ಸಮಯ ಅಂತ ಬೇಕಾಗಿರುತ್ತೆ. ಇದು ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂಥದ್ದು. ಅವು ತನ್ನಷ್ಟಕ್ಕೆ ತಾನು ಸುತ್ತಕೊಂಡು ಸೂರ್ಯನನ್ನು ಸುತ್ತುತ್ತಾ ಬರ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಒಂದೇ ಲೈನಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳಿದರೆ ಸಾವಿರಾರು ವರ್ಷಗಳಿಂದನೇ ಇದು ಮೂವ್ ಆಗ್ತಾ ಇದೆ ಅಂತ. ಇವಾಗಲೂ ಕೂಡ ಅಷ್ಟೇ, ಆ ಲೈನಲ್ಲಿ ಬರಲಿಕ್ಕೆ, ಆ ಸಮಯಕ್ಕೆ ಅದು ಸಮಾನವಾಗಿ ಬರಲಿಕ್ಕೆ ಈಗಿಂದ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತ. ಸೊ ಅವೆಲ್ಲವೂ ಕೂಡ ಮೂವ್ ಆಗ್ತಾ ಇದೆ. ಹಾಗಾದರೆ ಇವಾಗ ಸದ್ಯಕ್ಕೆ ಆ ಒಂದು ಪ್ರೊಸೆಸ್ ನಡೀತಾ ಇರೋದ್ರಿಂದ ಇವಾಗಲೂ ಕೂಡ ನಮ್ಮ ವಾತಾವರಣದಲ್ಲಿ ತುಂಬ ಅಂದರೆ ತುಂಬ ಎನರ್ಜಿ ಇದೆ, ಒಂದು ಗ್ರಾವಿಟಿ ಪವರ್ ಜಾಸ್ತಿ ಇದೆ. ಸೊ ಇಂಥ ಸಮಯದಲ್ಲಿ ನಾವು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ಖಂಡಿತ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಏನು ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ದಿನ ನಾವು ಮಿಸ್ ಮಾಡದೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿದರೆ, ಆ ದಿನ ನೀವು ನೈಟ್ ಬೇಕಾದರೂ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಬೇಕಾದರೂ ಮಾಡ್ಕೊಳ್ಳಿ. 26ರಿಂದ 28ರವರೆಗೆ ಈ 2 ದಿನವೂ ನೀವು ಕಂಪಲ್ಸರಿಯಾಗಿ ಮಾಡ್ಕೊ. 26, 27, 28 3 ದಿನವೂ ಕೂಡ ನೀವು ಮಾಡ್ಬೋದು. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾವ ಥರ ಮಾಡೋದು, ನೀವು ಹೇಗಿದ್ರು ಶಿವರಾತ್ರಿ ಪೂಜೆಯನ್ನು ಮಾಡಿರ್ತೀರಾ, ಮನೆಯಲ್ಲಿ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಇರುತ್ತೆ. ಹಬ್ಬದ ವಾತಾವರಣ ಇರೋದ್ರಿಂದ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಅಂದರೆ ತುಂಬಾ ಖುಷಿಯಾಗಿರ್ತೀರಾ. ಈ ವರ್ಷ ನೀವು ಕಂಪಲ್ಸರಿ ಉಪವಾಸವನ್ನು ಮಾಡಿ. ಇಷ್ಟು ವರ್ಷದವರೆಗೂ ಮಾಡಿದ್ರು ಅಥವಾ ಮಾಡಿಲ್ವೋ ಅದು ಬಿಡಿ, ಬಟ್ ಈ ವರ್ಷ ನೀವು ಉಪವಾಸವನ್ನು ಕಂಪಲ್ಸರಿ ಮಾಡಿ. ನಿಮಗೆ ಸಾಧ್ಯತೆ ಆಗಲ್ಲ ಅಂತಂದರೆ ಹಾಲು ಹಣ್ಣುಗಳನ್ನು ತೊಗೊಂಡ್ಬಿಟ್ಟು ಉಪವಾಸವನ್ನು ಮಾಡ್ಬೋದು. ಯಾವುದೇ ಥರದ ಆಹಾರವನ್ನು ಸೇವಿಸಬಾರ್ದು, ಆ ಥರ ಮಾಡ್ಕೊಳ್ಳಿ. ಆ ದಿನ ನೀವು ಬೆಳಗ್ಗೆ ಬೇಕಾದರೂ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಅಥವಾ ನೈಟ್ ಬೇಕಾದರೂ ಮಾಡ್ಕೊಳ್ಳಿ, ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೋಬೋದು. ಇನ್ನು 27, 28ನೇ ತಾರೀಕಿಗೂ ಕೂಡ ನೀವು ಮಾಡಬೇಕಾಗತ್ತೆ. ಮ್ಯಾನಿಫೆಸ್ಟೇಷನನ್ನು ಮಾಡೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥ ಕೆಲಸ ಧ್ಯಾನವನ್ನು ಮಾಡುವಂಥದ್ದು. ನೀವು ಉಪವಾಸ ಇರೋದ್ರಿಂದ ಉಪವಾಸದ ಸಮಯದಲ್ಲಿ ಧ್ಯಾನಕ್ಕೆ ಸೂಕ್ತವಾದಂಥ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಧ್ಯಾನ ಸ್ಥಿತಿಗೆ ಹೋಗುವಂಥದ್ದು, ಮೆಡಿಟೇಷನನ್ನು ಮಾಡುವಂಥದ್ದು. ಒಂದು 10, 15, 20 ನಿಮಿಷ, ಎಷ್ಟು ನಿಮಿಷ ಸಾಧ್ಯತೆ ಇದೆಯೋ ಅಷ್ಟು ನಿಮಿಷ ನೀವೇನು ಮಾಡ್ಕೊಳ್ಳಿ, ಮೆಡಿಟೇಷನನ್ನು ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡ್ಕೊಂಡಾದಮೇಲೆ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನೀವು ಮೆಡಿಟೇಷನ್ಗೆ ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ಏನು ಮಾಡಬೇಕಾಗತ್ತೆ, ಒಂದು
25ರಿಂದ 30 ಗ್ರ್ಯಾಟಿಟ್ಯೂಡನ್ನು ಬರ್ಕೊಳ್ಳಿ. ಎಷ್ಟು ಬೇಕಾದರೂ ಬರಿಬೋದು, ಇಷ್ಟೇ ಬರಿಬೇಕು ಅಂತ ಇಲ್ಲ, 100 ಬೇಕಾದರೂ ಬರಿಬೋದು. ಒಂದಿಷ್ಟು ನಿಮಗೆ ಯಾರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನಿಸುತ್ತಲ್ವಾ, ಸೊ ಅದೆಲ್ಲದನ್ನು ಕೂಡ ಒಂದು ಸರಿ ಬಿಳಿ ಹಾಳೆಯನ್ನು 2 ಬಿಳಿ ಹಾಳೆಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಕಂಪ್ಲೀಟಾಗಿ ಬರೀರಿ. ನಿಮ್ಗೆ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ ಅದೆಲ್ಲದನ್ನು ಕೂಡ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುವಂಥದ್ದು ಒಂದು ಗ್ರ್ಯಾಟಿಟ್ಯೂಡನ್ನು ಒಂದಿಷ್ಟನ್ನು ಬರೀರಿ. ನೆಕ್ಸ್ಟ್ ನಿಮ್ಮ ವಿಶನ್ನು ಕರೆಕ್ಟಾಗಿ ಬರೀರಿ. ಅದರಲ್ಲಿ ನಿಮಗೆ ತುಂಬಾ ಅವಶ್ಯಕವಾಗಿರುವಂಥ ಒಂದು ವಿಶ್ ಇರುತ್ತಲ್ವ, ಅಂದರೆ ಇವಾಗ ಸದ್ಯಕ್ಕೆ ನನಗೆ ಆಗಬೇಕು, ತುಂಬ ದಿನದಿಂದ ನಾನು ಅದನ್ನು ಅಂದ್ಕೊಳ್ತಾ ಇದ್ದೀನಿ, ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಲ್ವ, ಅಂಥ ವಿಶ್ಗಳನ್ನು ಒಂದಿಷ್ಟನ್ನು ಬರೀರಿ. ಅವನು ಕೂಡ ಇಷ್ಟೇ ಬರೀಬೇಕು ಅಂತಿಲ್ಲ, ಬಟ್ ಎಷ್ಟು ಬೇಕಾದರೂ ಬರ್ಕೋಬೋದು. ಬಟ್ ಅವನ್ನು ಫಸ್ಟ್ ನಿಮಗೆ ಯಾವುದು ಪ್ರಿಫರೆನ್ಸ್ ಇದೆಯೋ ಅವನ್ನು ಸ್ವಲ್ಪ ಬರ್ಕೊಳ್ಳಿ. ಅದನ್ನು ಮೊದಲು ಮೆಡಿಟೇಷನ್ಗೆ ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನೆಲ್ಲದನ್ನು ಕೂಡ ನೀವು ಬರೆದಿಟ್ಕೋಬೇಕು. ನೀಟಾಗಿ ಬರೆದು ತೆಗೆದಿಟ್ಕೊಳ್ಳಿ. ಮೆಡಿಟೇಷನ್ಗೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಆರಾಮಾಗಿ ಒಂದು ಪ್ಲೇಸನ್ನು ತೊಗೊಳ್ಳಿ, ಅಂದರೆ ಪ್ರಶಾಂತವಾದಂಥ ಪ್ಲೇಸನ್ನು ತೊಗೊಳ್ಳಿ. ಅಲ್ಲಿ ನಿಮಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಆ ಥರದ ಒಂದು ಪ್ಲೇಸನ್ನು ಚಾಯ್ಸ್ ಮಾಡ್ಕೊಳ್ಳಿ, ಕುತ್ಕೊಂಡಾದಮೇಲೆ ಅಲ್ಲಿ ಒಂದು ಗಾಜಿನ ಗ್ಲಾಸಲ್ಲಿ ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ತೊಗೊಳ್ಳಿ. ನೀರಿಗೆ ತುಂಬ ಅಂದರೆ ತುಂಬಾ ಪವರ್ ಇದೆ, ನೀರಲ್ಲಿ ತುಂಬ ಅಂದರೆ ತುಂಬಾ ಶಕ್ತಿ ಇದೆ. ಆ ನೀರಿಂದೇ ಒಂದು ಮ್ಯಾನಿಫೆಸ್ಟೇಷನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನೆಕ್ಸ್ಟ್ ಯಾವತ್ತಾದರೂ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೀರಿಗೆ ಅಷ್ಟೊಂದು ಪವರ್ ಇದೆ. ಸೊ ಹಾಗಾಗಿ ಆ ಸ್ವಲ್ಪ ನೀರನ್ನು ತೊಗೊಳ್ಳಿ. ಒಂದು ಗಾಜಿನ ಗ್ಲಾಸಲ್ಲೇ ತೊಗೊಳ್ಬೇಕು. ಆ ಗಾಜಿನ ಗ್ಲಾಸಲ್ಲಿ ನೀರು ಕಾಣಿಸ್ತಿರ್ಬೇಕು ಅಂಥ ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನು ತೊಗೊಳ್ಳಿ. ನೀರನ್ನು ತೊಗೊಂಡ್ಬಿಟ್ಟು ನಿಮ್ಮ ಎದುರಿಗೆ ಇಟ್ಕೊಂಡು ಪ್ರಶಾಂತವಾದಂಥ ಪ್ಲೇಸಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಏನಿದೆಯಲ್ಲ, ಸೊ ಫಸ್ಟು ಅದನ್ನು ಓದಿ, ಗಟ್ಟಿಯಾಗಿ ಓದ್ಕೊಳ್ಳಿ. ನಿಮಗೆ ಅರ್ಥ ಆಗೋ ಥರ, ನಿಮಗೆ ಯಾವ ಥರ ಬೇಕೋ ಆ ಥರ ಕರೆಕ್ಟಾಗಿ ಓದಿ. ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ, ಸೊ ಅದೆಲ್ಲವನ್ನು ಕೂಡ ಓದ್ಕೊಳ್ಳಿ. ಅದೆಲ್ಲವನ್ನು ಓದಿ ಆದಮೇಲೆ ಅವೆರಡೂ ಪೇಪರನ್ನು ಮಡಚಿ ಇಟ್ಟು ಒಂದು ಗಾಜಿನ ಗ್ಲಾಸಲ್ಲಿ ನೀರು ತೊಗೊಂಡಿರ್ತೀರಲ್ವ, ಸೊ ಆ ಗಾಜಿನ ಗ್ಲಾಸಿನ ಮೇಲಾದರೂ ಇಡಿ ಅಥವಾ ಅದ್ರ ತಳಗಾದರೂ ಇಡಿ. ಸೊ ಯಾವುದೋ ಒಂದು ಕಡೆ ಇಟ್ಕೊಳ್ಳಿ. ಬಟ್ ನೀರಿನ ಮೇಲ್ಭಾಗ ಅಥವಾ ನೀರಿನ ಕೆಳಭಾಗ, ಗ್ಲಾಸಿನ ಕೆಳಗಾದರೂ ಇಟ್ಕೊಳ್ಳಿ ಅಥವಾ ಮೇಲಾದರೂ ಎತ್ತಿಡಿ. ಅದನ್ನು ಮಡಚಿ ಇಟ್ಬಿಟ್ಟು ಪಕ್ಕದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಕೊಂಡಿರಿ. ಆ ದೀಪದ ಬೆಳಕಿಗೆ ನೀವು ಕುತ್ಕೋಬೇಕಾಗತ್ತೆ. ನಿಮ್ಮ ಎದುರಿಗೆ ನೀವು ಕುತ್ಕೊಂಡಿರ್ತೀರಲ್ವ, ನಿಮ್ಮ ಅಪೋಸಿಟ್ಟಾಗಿ ಆ ಗ್ಲಾಸ್ ಮತ್ತು ದೀಪ ಎರಡೂ ಇರಬೇಕು. ನೀವು ಹೇಗೆ ಬೇಕಾದರೂ ಕುತ್ಕೋಬೋದು. ನೆಲದ ಮೇಲೆ ಬೇಕಾದರೂ ಕುತ್ಕೊಳ್ಳಿ ಅಥವಾ ಚೇರ್ ಮೇಲೆ ಕುತ್ಕೊಂಡು ಮೇಜ್ ಮೇಲೆ ಅದನ್ನು ಇಟ್ಕೊಂಡಾದರೂ ಕುತ್ಕೊಳ್ಳಿ. ಬಟ್ ಯಾವ ಥರ ಬೇಕಾದರೂ ಕುತ್ಕೊಳ್ಳಿ. ಬಟ್ ನಿಮ್ಮ ಕಾಲು ಏನಾದರೂ ಚೇರ್ ಮೇಲೆ ಕುತ್ಕೊಂಡಿದ್ರಿ ಅಂದರೆ ನಿಮ್ಮ ಕಾಲು ಏನಿದೆಯಲ್ಲ ಅದು ಭೂಮಿಗೆ ತಾಕಿರಬೇಕು. ಆ ಥರ ಕುತ್ಕೊಳ್ಳಿ. ಇವಾಗ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನನ್ನು ಕಾಮಾಗಿ ನೀವು ನಿಮ್ಮ ಉಸಿರಿನತ್ತ ಗಮನವನ್ನು ಕೊಡ್ತಾ ಹೋಗಿ ದೀರ್ಘವಾಗಿ ಉಸಿರನ್ನು ತೊಗೊಂಡ್ಬಿಟ್ಟು ದೀರ್ಘವಾಗಿ ಉಸಿರನ್ನು ಬಿಡ್ತಾ ಹೋಗೋದು. ಈ ಥರ ಜಸ್ಟ್ ನಿಮ್ಮ ಒಂದು ಉಸಿರಾಟ ಕ್ರಿಯೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಕೌಂಟ್ ಮಾಡ್ತಾನಾದರೂ ಹೋಗಿ. ನಿಮಗೆ ಕಂಟ್ರೋಲ್ ಆಗಲ್ಲ ಅಂದರೆ ಕೌಂಟ್ ಮಾಡ್ತಾ ಹೋಗಿ. ಸೊ ಈ ಥರ ಮಾಡ್ತಾ ಹೋಗಿ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷದವರೆಗೂ ನೀವು ಮೆಡಿಟೇಷನನ್ನು ಆರಾಮಾಗಿ ಕೂತ್ಕೊಂಡು ನೀಟಾಗಿ ಕಂಫರ್ಟಬಲ್ ಆದಂಥ ಒಂದು ಭಂಗಿಯಲ್ಲಿ ಕೂತ್ಕೊಳ್ಳಿ. ಅಂದರೆ ಯಾವ ಆಸನದಲ್ಲಿ ಬೇಕಾದರೂ ಕೂತ್ಕೊಳ್ಳಿ. ಸೊ ಆ ಥರ ಕೂತ್ಕೊಂಡ್ಬಿಟ್ಟು ಮೆಡಿಟೇಷನನ್ನು ಮಾಡ್ಕೊಳ್ಳಿ. ಮೆಡಿಟೇಷನ್ ಮಾಡಿ ಆದಮೇಲೆ ಗ್ರ್ಯಾಟಿಟ್ಯೂಡ್ ಏನೆಲ್ಲ ಬರೆದಿದ್ರಲ್ವಾ, ಅದೆಲ್ಲದನ್ನು ಕೂಡ ನೀವು ಒಂದು ಸಾರಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋಗಿ. ಫಸ್ಟು ನಾವೇನಾದರೂ ಕೊಡಬೇಕಲ್ವಾ ಯೂನಿವರ್ಸ್ಗೆ ಅಥವಾ ನಾವು ಬೇರೆ ಯಾರಿಗೋ ಜನರಿಗೆ, ಇವರಿಗೆಲ್ಲರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಮೊದಲು ನಾವೇನಾದರೂ ಕೊಟ್ಟರೆ ನಮಗೆ ಬೇರೆಯವರು ಏನಾದರೂ ಕೊಡ್ತಾರೆ. ಸೊ ಹಾಗಾಗಿ ಫಸ್ಟು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು. ಗ್ರ್ಯಾಟಿಟ್ಯೂಡನ್ನು ಫಸ್ಟು ಸಲ್ಲಿಸಿ. ಬಟ್ ಕಣ್ಣು ಬಿಚ್ಚಿ ನೀವು ಬರೆದಿರೋದನ್ನು ಓದೋದಲ್ಲ ನಾನು ಹೇಳ್ತಾ ಇರೋದು. ನೀವು ಕಣ್ಣು ಬಿಟ್ರಿ ಅಂದರೆ ಧ್ಯಾನ ಸ್ಥಿತಿಯಲ್ಲಿದ್ದಾಗ, ನಾನು ಈಗಾಗಲೇ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ, ಧ್ಯಾನ ಸ್ಥಿತಿಯಲ್ಲಿದ್ದಾಗ ಯಾವತ್ತೂ ಕೂಡ ಕಣ್ಣು ಬಿಡಬಾರ್ದು. ನಿಮ್ಮ ಕೈ ಕಾಲು ಬೇಕಾದರೆ ನೀವು ಸರಿ ಮಾಡ್ಕೋಬೋದು, ಆದರೆ ಕಣ್ಣನ್ನು ಬಿಚ್ಚುವಂತಿಲ್ಲ. ಕಣ್ಣೇನಾದರೂ ಬಿಚ್ಚಿದ್ರಿ ಅಂತಂದರೆ ಯೂನಿವರ್ಸಿಂದ ನೇರವಾಗಿ ನಿಮ್ಮೆಡೆಗೆ ನೀವು ಮೆಡಿಟೇಷನನ್ನು ಮಾಡ್ತಾ ಇರಬೇಕಾದ್ರೆ ಯೂನಿವರ್ಸಿನಿಂದ ಒಂದಿಷ್ಟು ಪವರ್, ಒಂದಿಷ್ಟು ಎನರ್ಜಿ ಅನ್ನುವಂಥದ್ದು ಬರ್ತಾ ಇರುತ್ತೆ. ಆ ಪವರ್ ಎನರ್ಜಿ ಏನಿರುತ್ತಲ್ಲ, ನೀವು ಕಣ್ಣು ಬಿಟ್ರಿ ಅಂತಂದರೆ ಅದು ಹೋಗಿಬಿಡತ್ತೆ. ಸೊ ಅದೆಲ್ಲ ಹೋಯಿತು ಅಂತಂದರೆ ನೀವು ಮಾಡ್ತಾ ಇರೋದು ವ್ಯರ್ಥ ಆಗಿಬಿಡತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕಣ್ಬಿಡುವಂತಿಲ್ಲ. ನಿಮ್ಗೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಕಣ್ಬಿಡಬಾರ್ದು. ಸೊ ನೀವು ಕಣ್ಣನ್ನು ಮುಚ್ಕೊಂಡೇ ಇರಬೇಕು. ಕೈ ಕಾಲೇನಾದರೂ ನಿಮಗೆ
ಅಲ್ಲಿ ಪೇಯ್ನ್ ಬರ್ತಾ ಇದೆ, ಏನಾದರೂ ಸರಿ ಮಾಡ್ಕೋಬೇಕು ಅನ್ನೋದಿದ್ದರೆ ಸರಿ ಮಾಡ್ಕೊಳ್ಳಿ ಆರಾಮಾಗಿ. ಬಟ್ ಅದೇನು ನಮಗೆ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಬಟ್ ಕಣ್ಣನ್ನು ಬಿಡಬಾರ್ದು. ಸೊ ಕಣ್ಣು ಬಿಡ್ದೇ ನೀವೇನು ಮಾಡಬೇಕು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು. ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಆದ ನಂತರ ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು. ಏನೆಲ್ಲ ನಿಮ್ಮ ವಿಶ್ಗಳಿರುತ್ತಲ್ಲ, ಸೊ ಅದೆಲ್ಲದೂ ಕೂಡ ಫುಲ್ ಆಗಿದೆ ಅನ್ನುವ ರೀತಿಯಲ್ಲಿ ಮಾಡ್ಕೋಬೇಕು. ಇವಾಗ ನಾನು ಹೇಳಿದೆ ನಿಮಗೆ, ಇವಾಗ ಸಾಮಾನ್ಯವಾಗಿ ಹಾಗೆ ಹೇಳ್ತಾ ಇದ್ದೀನಿ. ಯಾರಿಗೋ ಒಬ್ಬರಿಗೆ ಮದುವೆ ಆಗಬೇಕು ಅಂತಿದೆ, ತುಂಬ ದಿನದಿಂದ ಮದುವೆ ಆಗಬೇಕು ಅಂತ ಅದಕ್ಕೆಲ್ಲ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸ್ವಲ್ಪದ್ರಲ್ಲೇ ಮಿಸ್ ಆಗ್ತಾ ಇದೆ. ಸೊ ನೀವು ಇವಾಗ ಏನು ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಒಂದು ಮದುವೆ ಫಿಕ್ಸ್ ಆಗೋ ರೀತಿ, ಮದುವೆಗೆ ಏನೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀರಾ. ಮದುವೆ ಆಯಿತು, ಮದುವೆ ಆದಮೇಲೆ ನೀವು ತುಂಬ ಹ್ಯಾಪಿಯಾಗಿದ್ದೀರಾ, ನಿಮ್ಮ ವೈಫ್ ಜೊತೆ ಅಥವಾ ಹಸ್ಬೆಂಡ್ ಜೊತೆಗೆ ತುಂಬ ನೀಟಾಗಿ ನೀವು ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈ ಥರ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೋಬೇಕು. ಏನೇ ಇರಲಿ, ನೀವೇನೇ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ, ಅದು ಫುಲ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ನಿಮಗೆ ಇವಾಗ ಯಾವುದೋ ಒಂದು ಬೇಕು ಅನಿಸಿದ್ದು ಸಿಕ್ಕಾಗ ಯಾವ ಥರ ಖುಷಿ ಆಗುತ್ತಲ್ವಾ, ಸೊ ಆ ಥರ ಖುಷಿಯನ್ನು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಅನುಭವಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀರಾ, ಜಾಬನ್ನು ನೀವು ಪಡ್ಕೊಂಡಿದ್ದೀರಾ. ಇವಾಗ ಜಾಬ್ ಸಿಕ್ಕಾಗ ನಿಮಗೆ ಯಾವ ಥರ ಆಗುತ್ತೆ, ಇವಾಗ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅಂದು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಂತಂದರೆ ಅದಕ್ಕೆ ನೀಟಾಗಿ ನೀವು ಓದ್ತಾ ಇದ್ದೀರಾ, ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀರಾ. ಎಕ್ಸಾಮಿನೇಷನ್ಸ್ ನಿಯರ್ ಬಂತು, ಅದಕ್ಕೆ ಓದ್ತಾ ಇದ್ದೀರಾ, ಎಕ್ಸಾಮ್ ಬರೀತೀರಾ. ಎಕ್ಸಾಮ್ ಬರೆದು ಆದಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಲೀಸ್ಟಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಲ್ಲಿ ಆ ಲೀಸ್ಟ್ ಬರ್ತಾ ಇದೆ. ಸೊ ಆ ಲೀಸ್ಟಲ್ಲಿ ನಿಮ್ಮ ಹೆಸರಿದೆ. ಸೊ ಹೆಸರಲ್ಲಿ ಬಂದ ತಕ್ಷಣ ನಿಮ್ಮ ಒಂದು ಡಾಕ್ಯುಮೆಂಟ್ ಎಲ್ಲ ಕೂಡ ವೆರಿಫಿಕೇಷನ್ ಆಗ್ತಾ ಇದೆ. ವೆರಿಫಿಕೇಷನ್ ಆದಮೇಲೆ ಪ್ಲೇಸ್ ಅಲಾಟ್ಮೆಂಟ್ ಆಯಿತು, ಪ್ಲೇಸಲ್ಲಿ ಹೋದ್ರಿ, ನೀವು ಜಾಯಿನ್ ಆದ್ರಿ, ಆ ಒಂದು ಜಾಬನ್ನು ನೀವು ಖುಷಿಯಾಗಿ ಮಾಡ್ತಾ ಇದ್ದೀರಾ. ಸೊ ಈ ಥರ ನೀವೇನು ಮಾಡಬೇಕು, ಮ್ಯಾನಿಫೆಸ್ಟೇಷನನ್ನು ಮಾಡಬೇಕು. ನಿಮ್ಗೆ ಯಾವ ವಿಷಯ ಬೇಕಲ್ವ ಆ ವಿಷಯಕ್ಕೆ ತಕ್ಕ ಹಾಗೆ ನಿಮಗೆ ಫುಲ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ನೀವು ಮಾಡಬೇಕು. ನೀವಿಲ್ಲಿ ಒಂದಿಷ್ಟು ಸ್ವಿಚ್ ವರ್ಡನ್ನು ಹೇಳಬೇಕಾಗತ್ತೆ. ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಸಂತೋಷವಾಗಿದ್ದೀನಿ, ನನ್ನ ಫ್ಯಾಮಿಲಿ ಜೊತೆಗೆ ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ, ನನಗೆ ಸಿಕ್ಕಿದ್ದೆಲ್ಲವನ್ನು ಕೂಡ ಕೊಟ್ಟಿರೋದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು, ದೇವರಿಗೆ ಥ್ಯಾಂಕ್ ಯು. ಈ ಥರದ್ದು ಎಲ್ಲವನ್ನು ಕೂಡ ನೀವು ಹೇಳಬೇಕು. ಈ ಥರ ಹೇಳಿದ್ರಿಂತಂದರೆ ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್, ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಇದನ್ನು ನೀವು ಕಂಪಲ್ಸರಿಯಾಗಿ 26ನೇ ತಾರೀಕಿಗೂ ಮಾಡಬೇಕು, 27ಕ್ಕೂ ಮಾಡಬೇಕು, 28ಕ್ಕೂ ಮಾಡಬೇಕು. 3 ದಿನವೂ ಕೂಡ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಎಲ್ಲ ಪ್ಲ್ಯಾನೆಟ್ಗಳು ಕೂಡ ತುಂಬಾ ಪವರ್ಫುಲ್ ಆಗಿರೋದ್ರಿಂದ, ಅವೆಲ್ಲವೂ ಕೂಡ ಸೂರ್ಯನ ನೇರವಾಗಿ ಬಂದಿರೋದ್ರಿಂದ, ಆ ದಿನ ನಾವು ವಿಶೇಷವಾಗಿ ಶಿವನ ಪೂಜೆಯನ್ನು ಮಾಡಿರೋದ್ರಿಂದ, ಶಿವನನ್ನು ನಾವು ಮುಕ್ಕಣ್ಣ, 3 ಕೋಟೆಗಳನ್ನು ಕಾಯುವಂಥ ಮುಕ್ಕಣ್ಣ ಅಂತ ಹೇಳ್ತೀವಿ. ಸೊ ಹಾಗಾಗಿ ಎಲ್ಲ ಸಕಲ ಜೀವರಾಶಿಗಳನ್ನು ಕೂಡ ಕಾಪಾಡುವಂಥ ಶಕ್ತಿ ಶಿವನಿಗಿದೆ ಅಂತ ಹೇಳ್ತಾ ಇರ್ತೀವಿ. ಆ ಶಿವನ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಸೊ ಎಲ್ಲ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಸೇರ್ಕೊಂಡ್ಬಿಟ್ಟು ನಮ್ಮ ಒಂದು ವಿಶ್ ಫುಲ್ಫಿಲ್ ಆಗಲಿಕ್ಕೆ ಒಂದು ಸೂಕ್ತವಾದಂಥ ಸಮಯ ಇದಾಗಿರುತ್ತೆ. ಹಾಗೆ ನೀವು ಮಾಡಬೇಕಾಗಿರುವಂಥದ್ದು ಎಲ್ಲ ಮುಗಿದಾದ್ಮೇಲೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಆದಮೇಲೆ, ಎಲ್ಲ ಆದಮೇಲೆ ಮಾಡಬೇಕಾಗಿರೋದು ಏನು ಅಂತಂದರೆ, ನೀವು ಗ್ಲಾಸ್ ಮೇಲೆ ಇಟ್ಟಿರುವಂಥ ಪೇಪರ್ ಏನಿರುತ್ತಲ್ಲ, ಆ 2 ಪೇಪರನ್ನು ತೊಗೊಳ್ಳಿ, ಕೈಯಲ್ಲಿ ಹಿಡ್ಕೊಂಡಿರಿ. ಅದಾದಮೇಲೆ ಅದರಲ್ಲಿರುವಂಥ ಗ್ಲಾಸಲ್ಲಿ ನೀರಿರುತ್ತಲ್ವ, ಸೊ ಅದೆಲ್ಲದನ್ನು ಕೂಡ ಒಂದು ಹನಿನೂ ಕೂಡ ವೇಸ್ಟ್ ಮಾಡದೆ ಸಂಪೂರ್ಣವಾಗಿ ಕುಡಿದ್ಬಿಡಿ. ಅದಿವಾಗ ಸಾಮಾನ್ಯವಾದಂಥ ನೀರಾಗಿರಲ್ಲ, ನೀರಿಗೂ ಕೂಡ ಒಂದು ಪವರ್ಫುಲ್ ಆದಂಥ ಶಕ್ತಿ ಇದೆ, ಎಲ್ಲದನ್ನು ಕೂಡ ಕೇಳಿಸ್ಕೊಳ್ಳೋಂಥ ಶಕ್ತಿ ಇದೆ. ಹಾಗೆಯೇ ವಾತಾವರಣದಲ್ಲಿರುವಂಥ ಎಲ್ಲ ಒಂದು ಎನರ್ಜಿಯನ್ನು ಕೂಡ ಎಳ್ಕೊಳ್ಳುವಂಥ ಶಕ್ತಿ ನೀರಿಗಿರುತ್ತೆ. ಇವಾಗದು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರುವಂಥದ್ದು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿರುವಂಥದ್ದು ಎಲ್ಲದನ್ನು ಕೂಡ ತಾನು ಎಳ್ಕೊಂಡಿದೆ. ಆ ನೀರು ಇವಾಗ ತುಂಬ ಪವರ್ಫುಲ್ ಆಗಿದೆ. ಆ ನೀರನ್ನು ನೀವು ಕುಡಿದ್ಬಿಡಿ. ನೆಕ್ಸ್ಟು ಆ ಪೇಪರನ್ನು, 2 ಪೇಪರನ್ನು ಸುಟ್ಬಿಟ್ಟು ಅದು ಆರಿದ ಮೇಲೆ, ಬೂದಿಯಾಗಿರುತ್ತಲ್ಲ, ಸೊ ಅದು ಆರಿದ ಮೇಲೆ ಅದು 2 ಕೈಯಿಂದ ಹಿಡ್ಕೊಂಡ್ಬಿಟ್ಟು ಹೊರಗೆ ಬಂದುಬಿಟ್ಟು ಯೂನಿವರ್ಸ್ಗೆ ಅಂದರೆ ಆಕಾಶದ ಕಡೆ ಮುಖ ಮಾಡಿ ತೂರ್ಬಿಟ್ಟು ಒಂದು ಕೈಯನ್ನು ಮುಗೀರಿ. ಅಷ್ಟೇ, ಇಷ್ಟು ಮಾಡಿದರೆ ಮುಗೀತು. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರು ತಪ್ಪದೆ ಈ ಕೆಲಸವನ್ನು ಮಾಡ್ಕೊಳ್ಳಿ. ಇಷ್ಟು ದಿನ ನೀವು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ 3 ದಿನನಾದರೂ ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗಲಿಕ್ಕೋಸ್ಕರ ಈ ಸಮಯವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಜೀವನದಲ್ಲೂ ಕೂಡ ಅದ್ಭುತ ಕ್ಷಣಗಳು ಬರಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅಡ್ವಾನ್ಸ್ ಆಗಿ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.